ಅಂತ ಬಂದಾಗ ನಿಮಗೆ ರೋಗ ಲಕ್ಷಣಗಳು ತಿಳ್ಕೊಳ್ಳೋದು ಯಾವ ಥರ ಮತ್ತು ರೋಗ ಲಕ್ಷಣ ಯಾವ್ಯಾವ ಥರ ಫಸ್ಟ್ನೇ ಸ್ಟೇಜು, ಎರಡನೇ ಸ್ಟೇಜು, ಮೂರನೇ ಸ್ಟೇಜು ನಾಟಿ ಕೋಳಿಗಳಿಗೆ ಯಾವ ಥರ ಕಾಣಿಸ್ತವೆ ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಳ್ಳಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಅಂದರೆ ಪ್ಯೂರ್ ನಾಟಿ ಕೋಳಿಗಳಿಗೆ ರೋಗ ಬರೋದು ಕಮ್ಮಿ. ಅಂತಂದರೆ ಇವಾಗ ಏನಪ್ಪ ಅಂತಂದರೆ ಪ್ಯೂರ್ ನಾಟಿ ಕೋಳಿಗಳಿಗೆ ಯಾವುದೇ ಕಾರಣಕ್ಕೂ ಜಲ್ದಿ ರೋಗ ಬರೋಲ್ಲ. ಅವಾಗ ಏನಾಯ್ತವೆ ಅಂತಂದರೆ ಈ ಥರ ರೆಕ್ಕೆ ಬಿಟ್ಕೊಳ್ಳೋದು, ಅಂದರೆ ಕೆಳಗಡೆ ಇದರಲ್ಲಿ ಇನ್ನೂ ಆ್ಯಕ್ಟಿವ್ ಆಗಿರೋವೆ, ಬಟ್ ಆದರೆ ತೋರಿಸ್ತಾರದು ನಿಮಗೆ. ಅಂತಂದರೆ ಇವಾಗಲೇ ಸಂಜೆ ಟೈಮು ಒಳಗಡೆ ಹೋಗಿ ಕಾಯ್ತಾರವು ರೆಕ್ಕೆಗೆ ಇಳಿ ಬಿಟ್ಕೊಳ್ಳೋದು. ಅಂತಂದರೆ ರೆಕ್ಕೆ ಇಳಿ ಬಿಟ್ಕೊಳ್ಳೋದು ಮತ್ತು ರೆಕ್ಕೆ ಇಳಿ ಬಿಟ್ಕೊಂಡಾದ್ಮೇಲೆ ಅಂತಂದರೆ ಆ್ಯಕ್ಟಿವ್ನೆಸ್ ಎಲ್ಲ ಕಮ್ಮಿ ಆಗೋಗೋದು ಮತ್ತು ಒಡ್ಡಾಟ ಮತ್ತು ಈ ಥರದ್ದೆಲ್ಲ ಕಮ್ಮಿ ಆಗೋಗುತ್ತೆ. ಇದು ಫಸ್ಟ್ನೇ ಸ್ಟೇಜು. ಅಂತಂದರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಇದು ಫಸ್ಟ್ನೇ ಸ್ಟೇಜು ರೆಕ್ಕೆ ಇಳಿ ಬಿಟ್ಕೊಳ್ಳೋದು. ರೆಕ್ಕೆ ಇಳಿ ಬಿಟ್ಕೊಂಡಾಗ ಈ ಥರದ್ದು ಏನಾದರೂ ಆಯಿತು ಅಂತಂದರೆ ನಿಮ್ಮ ಹತ್ರ ಇರೋ ಶೆಡ್ನ ನೀಟಾಗಿ ಇಟ್ಕೊಂಡು ಬೆಳ್ಳುಳ್ಳಿ ಪೇಸ್ಟ್ ನೀಟಾಗಿ ಹೊಡ್ಕೊಂಡು ಅಚ್ಚುಕಟ್ಟಾಗಿ ಔಷಧಿಗಳನ್ನ ಹಾಕತ್ತಾ ಇರಬೇಕಾಗುತ್ತೆ. ಔಷಧಿಗಳು ಹಾಕೊಂಡಿಲ್ಲ ಅಂತಂದರೆ ಕೋಳಿಗಳು ಉಳಿಯೋ ಚಾನ್ಸಸ್ ಜಾಸ್ತಿ ಇರೋಲ್ಲ. ಅಚ್ಚುಕಟ್ಟಾಗಿ ಅದನ್ನ ನೋಡ್ಕೋಬೇಕು. ಒಂದನೇ ಸ್ಟೇಜ್ ಎರಡನೇ ಸ್ಟೇಜ್ ಅದಾಗಿರುತ್ತೆ. ಅಂತಂದರೆ ಫಸ್ಟ್ನೇ ಸ್ಟೇಜಲ್ಲಿ ಏನಪ್ಪ ಅಂದರೆ ರೆಕ್ಕೆ ಬಿಟ್ಕೊಳ್ಳೋದು. ಆಮೇಲೆ ರೆಕ್ಕೆ ಬಿಟ್ಕೊಂಡಾದ್ಮೇಲೆ ಕೋಳಿಗಳು ಒಂದು ಸ್ವಲ್ಪ ವೀಕ್ ಆಗಿರ್ತವೆ, ಅದು ಫಸ್ಟೇ ಸ್ಟೇಜ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮ ಕೋಳಿಗಳಿಗೆ ರೋಗ ಬಂದೈತಿ ಅಂತ ಗೊತ್ತಾಗೋದೆ ಅಲ್ಲಿಂದ.